Hello students, you are welcome to 8th period class on 2nd PUC Mathematics, very important third chapter, that is matrices. I think in the previous classes we have learnt many more concepts on matrices, that is definition of a matrices, definition of a matrix. Matrices is a plural form, matrix is a singular form. That's why definition of a matrix, general form of a matrix, order of a matrix, and how to frame the matrix, and also we have studied the different properties of matrix and different types of matrices, and how to add the two matrices, and how to multiply the two matrices, and also how to subtract the two matrices, including exercise 3.1 in the previous videos. In this class, in this video, I would like to explain you people the another important property on multiplication of a matrices. See children, these properties are very important. Definitely we can expect these properties for 5 mark question. ಮಕ್ಕಳ ಅರ್ಥ ಆಗ್ತಾ ಇದೆಯಾ? 5 ಅಂಕಗಳ ಪ್ರಶ್ನೆಗಳಲ್ಲಿ ಮಲ್ಟಿಪ್ಲಿಕೇಶನ್ ಆಫ್ ಮ್ಯಾಟ್ರಿಸಸ್ಸಿನ ಪ್ರಾಪರ್ಟಿಗಳು ಏನಿದ್ದಾವೆ, ಅಸೋಸಿಯೇಟಿವ್ ಪ್ರಾಪರ್ಟಿ ಆಗಿರ್ಬೋದು ಅಥವಾ ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಆಗಿರ್ಬೋದು, ಈ ಎರಡು ಪ್ರಾಪರ್ಟಿಗಳು 100% 100ಕ್ಕೆ 100% ನಮ್ಮ ಆನ್ಲೈನ್ ಎಕ್ಸಾಮಲ್ಲಿ ಬಂದೇ ಬರುತ್ತೆ ಮಕ್ಕಳ. ಸೊ ಈಗ ಅದನ್ನು ಈ ಒಂದು ವಿಡಿಯೋ ಕ್ಲಾಸಲ್ಲಿ ನಿಮಗೆ ಎಕ್ಸ್ಪ್ಲನೇಷನ್ ಮಾಡ್ತೇನೆ. ಟೋಟಲಿ ಈ ವಿಡಿಯೋ ಕ್ಲಾಸು ತುಂಬ 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 ಇಂಪಾರ್ಟೆಂಟು. ನಮ್ಮ ಆನ್ಲೈನ್ ಎಕ್ಸಾಮಲ್ಲಿ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಲೆಕ್ಕಗಳನ್ನೇ ನಾನು ಇಲ್ಲಿ ಈ ವಿಡಿಯೋದಲ್ಲಿ ನಾನು ಪ್ರೆಸೆಂಟೇಷನ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಆಲ್ ಆಫ್ ಯು ಸಿಟ್ ಫ್ರೀಲಿ, ಬ್ಲಿಂಕ್ ಯುವರ್ ಐಸ್, ಟೇಕ್ ಕಾನ್ಸಂಟ್ರೇಷನ್, ಲುಕ್ ಅಟ್ ದ ಸ್ಕ್ರೀನ್, ಲಿಸನ್ ಟು ಮೀ ಕೇರ್ಫುಲಿ, ಓಪನ್ ಯುವರ್ ನೋಟ್ಸ್. ಚಿಲ್ಡ್ರನ್, ಪ್ರಾಪರ್ಟೀಸ್ ಆಫ್ ಮಲ್ಟಿಪ್ಲಿಕೇಶನ್ ಆಫ್ ಮ್ಯಾಟ್ರಿಸಸ್. So multiplication of matrices na properties. So we have only 3 important properties. The first property is associative property, sahavartana niyama. Associative property, sahavartana niyama anta. So associative law ಅಥವಾ associative property ನಮಗೆ ಏನು ಹೇಳುತ್ತಪ್ಪ ಅಂದರೆ, for any three matrices capital A, capital B and capital C defined as, ಕ್ಲೀನಾಗಿ ಫೋಕಸ್ ಮಾಡಿ, ಎ ಬಿ ಇಂಟು ಸಿ ವಿಚ್ ಈಸ್ ಈಕ್ವಲ್ಸ್ ಟು ಎ ಇಂಟು ಬಿ ಸಿ. ಸೊ ಇಟ್ಸ್ ವಾಟ್ ವಿ ಕಾಲ್ಡ್ ಆಸ್ ಅಸೋಸಿಯೇಟಿವ್ ಪ್ರಾಪರ್ಟಿ. ನೋಡಿ ಮಕ್ಕಳ, ಎ ಬರೀರಿ, ಬಿ ಬರೀರಿ, ಸಿ ಬರೀರಿ. ಅಗೈನ್ ಎ ಬರೀರಿ, ಬಿ ಬರೀರಿ, ಸಿ ಬರೀರಿ. ಫಸ್ಟ್ 2ಗೆ ಬ್ರಾಕೆಟ್ಸ್ ಹಾಕಿದರೆ ಲಾಸ್ಟ್ 2ಗೆ ಬ್ರಾಕೆಟ್ಸ್ ಹಾಕೋದೇ ಅಸೋಸಿಯೇಟಿವ್ ಪ್ರಾಪರ್ಟಿ. ಎಷ್ಟು ಸಿಂಪಲ್ ಆಗಿದೆಯಲ್ಲಪ್ಪ. Once again I will show you. A ಬರೀರಿ, B ಬರೀರಿ, C ಬರೀರಿ. ನೆಕ್ಸ್ಟ್ A, B, C. ಫಸ್ಟ್ 2ಗೆ ಬ್ರಾಕೆಟ್ಸ್ ಹಾಕಿದರೆ ಲಾಸ್ಟ್ 2ಗೆ ಬ್ರಾಕೆಟ್ಸ್ ಹಾಕ್ತಕ್ಕಂಥದ್ದೇ ಅಸೋಸಿಯೇಟಿವ್ ಪ್ರಾಪರ್ಟಿ. ಇಲ್ಲಿ 5 ಮಾರ್ಕ್ ಕ್ವಶನ್ಗೆ ಡೆಫಿನೆಟ್ಲಿ ನಿಮಗೆ ಕೊಡ್ತಾರೆ. ಪೇಜ್ ನಂಬರ್ 76 ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿರ್ತಕ್ಕಂತಹ ಪೇಜ್ ನಂಬರ್ 76 ಒಂದು ಲೆಕ್ಕ ಇದೆ ಅಸೋಸಿಯೇಟಿವ್ ಪ್ರಾಪರ್ಟಿ ಮೇಲೆ. 5 ಮಾರ್ಕ್ ಕ್ವಶನ್ಗೆ ತುಂಬ 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 ಇಂಪಾರ್ಟೆಂಟು. ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟು ಮಾಡೋಕ್ಕೆ ಹೋಗಬೇಡಿ, ತುಂಬ ಇಂಪಾರ್ಟೆಂಟು. ಪ್ರಾಕ್ಟೀಸ್ ಮಾಡಿ. ಈ ವಿಡಿಯೋದಲ್ಲಿ ಅದನ್ನು ಕೂಡ ನಾನು ಪ್ರಾಕ್ಟೀಸ್ ಮಾಡಿಸ್ತೀನಿ ಮಕ್ಕಳ. ನೆಕ್ಸ್ಟ್, ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ. ಅಂಡರ್ಸ್ಟ್ಯಾಂಡ್? Distributive law or distributive property is nothing but vibhajaka niyama. What is that? Vibhajaka niyama ಅಂತ ಕರಿತೀವಿ. ಏನು ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ತಿಳಿಸುತ್ತಪ್ಪ ಅಂದರೆ, ಫಾರ್ ಎನಿ 3 ಮ್ಯಾಟ್ರಿಸಸ್, ಯಾವುದೇ 3 ಮಾತೃಕೆಗಳಲ್ಲಿ ಕ್ಯಾಪಿಟಲ್ ಎ, ಕ್ಯಾಪಿಟಲ್ ಬಿ ಅಂಡ್ ಕ್ಯಾಪಿಟಲ್ ಸಿ. ಸೊ ವಿ ಆರ್ ಗೋಯಿಂಗ್ ಟು ಡಿಫೈನ್ distributive property as A, open the bracket, B plus C, close the bracket, which is equals to, children, ಎಷ್ಟು ಸಿಂಪಲ್ ಆಗಿದೆ ನೋಡಿ. ಇನ್ನೊಂದ್ಸಲ ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದೀನಿ. ಕ್ಯಾಪಿಟಲ್ ಎ, ಓಪನ್ ದ ಬ್ರಾಕೆಟ್, ಬಿ ಪ್ಲಸ್ ಸಿ, ಕ್ಲೋಸ್ ದ ಬ್ರಾಕೆಟ್, ವಿಚ್ ಇಸ್ ಈಕ್ವಲ್ಸ್ ಟು ಎ ಇಂಟು ಬಿ, ಎ ಬಿ ಪ್ಲಸ್ಗೆ ಪ್ಲಸ್, ಎ ಇಂಟು ಸಿ
AC. Understand children? I will show you once again. A, open the bracket, B plus C, close the bracket, which is equals to A into B, AB, plus again, plus A into C, AC. ನೋಡಿ ಎಷ್ಟು ಸಿಂಪಲ್ ಆಗಿದೆ ನೋಡಿ. ನೆಕ್ಸ್ಟ್ another one, A plus B into C. Open the bracket, A plus B, close the bracket, into C, which is equals to A into C, AC, plus again, plus A into C, sorry, B into C, BC. ಸೊ ಈ ಎರಡು ಪ್ರಾಪರ್ಟಿಗಳನ್ನು ತೋರಿಸ್ತಕ್ಕಂಥದ್ದು ಕೂಡ ನಿಮಗೆ 5 ಮಾರ್ಕ್ ಕ್ವಶನಲ್ಲಿ ನಿಮ್ಮ ಟೆಕ್ಸ್ಟ್ ಬುಕ್ಕು ವರ್ಕ್ಡ್ ಎಕ್ಸಾಂಪಲ್ಸಲ್ಲಿ ಇದೆ, ಪೇಜ್ ನಂಬರ್ 78ಅಲ್ಲಿ. ಪೇಜ್ ನಂಬರ್ 78ಅಲ್ಲಿ ವರ್ಕ್ಡ್ ಎಕ್ಸಾಂಪಲ್ಲಿ 5 ಮಾರ್ಕ್ ಕ್ವಶನ್ಗಿದೆ. ಇಲ್ಲಿ ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ವರ್ಡ್ಸ್ ಗುಡ್ ಆಗುತ್ತೆ, ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ವರ್ಡ್ಸ್ ಗುಡ್ ಆಗುತ್ತೆ ಇನ್ ಕೇಸ್ ಆಫ್ ಮಲ್ಟಿಪ್ಲಿಕೇಶನ್ ಆಫ್ ಎನಿ 3 ಮ್ಯಾಟ್ರಿಸಸ್ ಅಕಾರ್ಡಿಂಗ್ ಟು ಲಾ. I will show you this one also. See children, A plus B, nodi, open the bracket, A plus B, close the bracket, into C, which is equals to A into C, AC, plus again, plus B into C, BC. This is what we called as distributive property. ವಿಭಾಜಕ ನಿಯಮ, ವಿಭಾಜಕ ನಿಯಮ ಅಂತ. ಅಂಡರ್ಸ್ಟ್ಯಾಂಡ್ ಚಿಲ್ಡ್ರನ್? ಅಸೋಸಿಯೇಟಿವ್ ಪ್ರಾಪರ್ಟಿ, ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ತುಂಬ ಇಂಪಾರ್ಟೆಂಟು. ಈ ಎರಡು ಪ್ರಾಪರ್ಟೀಸು 5 ಮಾರ್ಕ್ ಕ್ವಶನ್ಗೆ ಡೆಫಿನೆಟ್ಲಿ 100% ನಿಮ್ಮ ಆನ್ಯಲ್ ಎಕ್ಸಾಮಲ್ಲಿ 5 ಮಾರ್ಕ್ಸ್ಗೆ ವರ್ಕ್ಡ್ ಎಕ್ಸಾಂಪಲ್ಸಲ್ಲಿರ್ತಕ್ಕಂತಹ ಎಕ್ಸರ್ಸೈಸಲ್ಲಿರ್ತಕ್ಕಂತಹ ಈ ಒಂದು ಪ್ರಾಪರ್ಟಿ ಮೇಲೆ ನಾವು ನಿಮಗೆ ಕೊಡಬಹುದು. ಯೋಚನೆ ಮಾಡಿ ಮೈಂಡಲ್ಲಿ ಫಿಕ್ಸ್ ಮಾಡಿಕೊಡ್ರಿ. 3 ಡಿಫ್ರೆಂಟ್ ಮ್ಯಾಟ್ರಿಸಸ್ ಇರುತ್ತೆ. ಅಸೋಸಿಯೇಟಿವ್ ಪ್ರಾಪರ್ಟಿಲಾಗಿರ್ಬೋದು, ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿಲಾಗಿರ್ಬೋದು. ಸೊ ಈ 3 ಡಿಫರೆಂಟ್ ಮ್ಯಾಟ್ರಿಸಸ್ಸನ್ನು ಈ ಒಂದು ಲಾ ಪ್ರಕಾರ ನಾವು ತೋರಿಸ್ಬೇಕಾಗುತ್ತೆ. ಅಂಡರ್ಸ್ಟ್ಯಾಂಡ್ ಚಿಲ್ಡ್ರನ್? ನೆಕ್ಸ್ಟ್ I would like to explain you people, that is existence of multiplicative identity. Existence of multiplicative identity. So here additive identity is nothing but a zero matrix. So it is a CET point. Understand children? You have to keep in your mind which is the additive identity zero matrix, which is the multiplicative identity. Identity matrix is the multiplicative identity. Understand? That's why identity or unit matrix is multiplicative identity. According to this law, we can say that I into A, which is equals to A into I, which is equals to A. ಅಂದರೆ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ ಮಕ್ಕಳ. ಐ ವಿಲ್ ಶೋ ಯು ಒನ್ ಎಕ್ಸಾಂಪಲ್. ಇಲ್ಲಿ ಕ್ಲೀನ್ ಅರ್ಥ ಮಾಡ್ಕೊಳ್ರಿ. I stands for identity matrix. A stands for any matrix. ಐಡೆಂಟಿಟಿ ಮ್ಯಾಟ್ರಿಕ್ಸನ್ನು ಎನಿ ಮ್ಯಾಟ್ರಿಕ್ಸ್ ಜೊತೆಗೆ ಮಲ್ಟಿಪ್ಲಿಕೇಟ್ ಮಾಡಿದಾಗ ನಿಮ್ಗೇನು ಸಿಗುತ್ತೆ? ಎನಿ ಮ್ಯಾಟ್ರಿಕ್ಸೇ ಸಿಗುತ್ತೆ. ಅಂಡರ್ಸ್ಟ್ಯಾಂಡ್? ಐ ವಿಲ್ ಶೋ ಯು ಒನ್ ಸಿಂಪಲ್ ಎಕ್ಸಾಂಪಲ್. ಲಿಸನ್ ಟು ಮೀ, ಲುಕ್ ಅಟ್ ದ ಸ್ಕ್ರೀನ್. ಸೊ ಹಿಯರ್ ಐ ವುಡ್ ಲೈಕ್ ಟು ಟೇಕ್ A is equals to 1, 2, 3, 4. Understand children? Here I is nothing but identity matrix. So as we know that the elements inside the identity matrix are 1, 0, 0, 1. Understand children? This is the general form of a identity matrix. Suppose if I multiply A with I, what will happen? We'll see. Node bidona. A into I. So A into I, that is 1, 2, 3, 4. Understand children? Into 1, 0, 0, 1. Multiplicate ಮಾಡೋಣ. ಇಲ್ಲಿ ಕ್ಲೀನಾಗಿ ಫೋಕಸ್ ಮಾಡಿ. ಈ ಪ್ಲೇಸಲ್ಲಿ ಮಲ್ಟಿಪ್ಲಿಕೇಟ್ ಮಾಡ್ತೀನಿ. AI which is equals to, ನೋಡಿ ಮಕ್ಕಳ, ಫಸ್ಟ್ ರೋ ಫಸ್ಟ್ ಕಾಲಮ್ 1 1s are 1 plus 2 0s are 0. Again
Come back to the second row. 3 ones are 3 plus 4 is into 0, 0. Dead ಆಯಿತು. 1 into 0, 1. Plus into plus, plus. 2 ones are 2. 3 into 0, 0. Plus 4 ones are 4. So what you will get? You will get a into I, which is equals to 1, 3. Understand, children? So you will get, once again I will explain you. 1 ones are 1, plus into plus, plus. 2 into 0, 0. 3 ones are 3, plus into plus, plus. 4 into 0, 0. Dead ಆಯಿತು. 1 into 0, 0. That is 1, 2, 3, 4. ನೋಡಿ, A into I is equals to this matrix. This is what we called as AI is equals to ಮತ್ತೆ ಪುನಃ ಏನೇ ಬರ್ತಾ ಇದೆ. That's why identity matrix is a multiplicative identity. CET ಗೆ ತುಂಬ ಇಂಪಾರ್ಟೆಂಟ್ ಇವೆಲ್ಲನು. Which is the multiplicative identity? Identity matrix. Which is the additive identity? Zero matrix. Which is the inverse of a minus A, which is the inverse of minus A plus A. Understand? So these are the important properties you have to keep in your mind always while you are doing the matrices problems or while you are doing the CET problems. ಮಕ್ಕಳು ಅರ್ಥ ಆಗ್ತಾ ಇದೆಯಾ? ಇನ್ ಡೆಪ್ತ್ಗೆ ಹೋಗಬೇಕು, ಸ್ವಲ್ಪ ಡೆಪ್ತ್ಗೆ ಹೋಗಬೇಕು. ಮ್ಯಾಟ್ರಿಸಸ್ಸನ್ನು ಕ್ಲೀನಾಗಿ ಪಕ್ಕಾ ಮಾಡಿಕೊಂಡಾಗ, ನಾನು ಬಿಗಿನಿಂಗಲ್ಲಿ ನಿಮ್ಗೆ ಹೇಳಿದ್ದೀನಿ, ಈ ಚಾಪ್ಟ್ರಲ್ಲಿ ನಿಮಗೆ 1 ಮಾರ್ಕ್ ಕ್ವಶನ್ ಒಂದಿರುತ್ತೆ, 3 ಮಾರ್ಕ್ ಕ್ವಶನ್ ಒಂದಿರುತ್ತೆ, ಅಗೈನ್ 5 ಮಾರ್ಕ್ ಕ್ವಶನ್ ಒಂದಿರುತ್ತೆ. 5 + 3 8, 8 + 1 9 ಮಾರ್ಕ್ಸ್ ಇರುತ್ತೆ. ಈ ಒಂದು ಪ್ಯಾಂಡಮಿಕ್ ಕೋವಿಡ್-19 ಡಿಸೀಸಿಂದ ಸಿಲೆಬಸ್ ರೆಡ್ಯೂಸ್ ಮಾಡಿರೋದ್ರಿಂದ, ಕೆಲವೊಂದು ಚಾಪ್ಟರ್ಗಳು ಡಿಲೀಟ್ ಆಗಿರೋದ್ರಿಂದ ಈ ಒಂದು ಮ್ಯಾಟ್ರಿಸಸ್ ಚಾಪ್ಟರು 9 ಮಾರ್ಕ್ಸ್ಗಲ್ಲ, ನನ್ನ ಪ್ರಕಾರ 12. ಮಕ್ಕಳು ಅರ್ಥ ಆಗ್ತಿದೆಯಾ? ಮ್ಯಾಟ್ರಿಸಸ್ಸು ಚಾಪ್ಟರ್ ನೀವು ಪಕ್ಕಾ ಮಾಡಿಕೊಂಡಿದ್ದೆ ಆದರೆ ನಿಮಗೆ 12 ಮಾರ್ಕ್ಸು ನಿಮ್ಮ ಅಕೌಂಟಲ್ಲಿ ಕ್ಲೀನಾಗಿ ನೀವು ಇಟ್ಕೋಬೋದು. ಅಂಡರ್ಸ್ಟ್ಯಾಂಡ್ ಚಿಲ್ಡ್ರನ್? ಪ್ಲೀಸ್ ಪ್ರಾಕ್ಟೀಸ್ ಆಲ್ ದ ಪ್ರಾಬ್ಲಮ್ಸ್ ಆಫ್ ಮ್ಯಾಟ್ರಿಸಸ್ ವಿಚ್ ಆರ್ ಇನ್ ದಿ ಟೆಕ್ಸ್ಟ್ ಬುಕ್. ಓಕೆ, ಟೇಕ್ ಡೌನ್ ದ ನೋಟ್ಸ್. Just you pause the video, you will get the screen. Just to touch the screen, you will get the clear cut screen, clear screen. Notes copy ಮಾಡ್ಕೊಳ್ರಿ. Next we'll do the very important 5 mark question problems in this video. Over, children? Okay. Now open your textbook. Open your textbook. Open your textbook. Page number 76. Open your textbook. Page number 76. Page number 76. Take down the 5 mark question, very important problem, that is 16th problem. 16ನೇ ಲೆಕ್ಕವನ್ನು ಕ್ಲೀನಾಗಿ ನೀಟಾಗಿ ಫೋಕಸ್ ಮಾಡಿ, ತುಂಬ ಇಂಪಾರ್ಟೆಂಟ್ ಅದು. 16th ಪ್ರಾಬ್ಲಮ್, ವರ್ಕಡ್ ಎಕ್ಸಾಂಪಲ್ 16th 5 ಮಾರ್ಕ್ ಕ್ವಶನ್ಗೆ ತುಂಬ ಇಂಪಾರ್ಟೆಂಟ್ ಇದು. ಇಫ್ they are given as A is equals to, ಕ್ಲೀನಾಗಿ ಬರೀಬೇಕಾಗುತ್ತೆ. You should write neatly the elements of matrix A. Suppose if you fails to write instead of 1 as -1, so you will not get the marks. That's why we should write correctly, not neatly, correctly the elements in the matrix. 1 minus 1, 1 minus 1, 2 0 3, 3 minus 1 2. Close the matrix. Again B matrix, that is 1 3 0 2, 1 3 0 2,
minus 1 4. Okay, again C matrix, that is 1 2 3 minus 4 2 0 minus 2 1. Understand, children? Then find. So here we should find A into BC and also AB into C, and finally we have to show that A into BC which is equals to AB into C ಇದು ಸಮ ಅಂತ ಹೇಳಿಬಿಟ್ಟು ನಾವು ತೋರಿಸ್ಬೇಕಾಗುತ್ತೆ. ಸೊ ಐ ಆಲ್ರೆಡಿ ಟೋಲ್ಡ್ ಯು ದಿಸ್ ಈಸ್ 5 ಮಾರ್ಕ್ ಕ್ವೆಶನ್. 5 ಮಾರ್ಕ್ ಕ್ವೆಶನ್ ಕ್ಲೀನಾಗಿ ಒನ್ಸ್ ಅಗೈನ್ I will check the elements. 1 1 minus 1 2 0 3 3 minus 1 2 1 3 0 2 minus 1 4 1 2 3 minus 4 2 0 minus 2 1. ಸ್ಟಾರ್ಟ್ ಮಾಡೋಣ ಮಕ್ಕಳ. ಓಕೆ, ನೌ ಐ ವಿಲ್ ಸ್ಟಾರ್ಟ್ ದ ಆನ್ಸರ್. ಸಿಟ್ ಫ್ರೀಲಿ, ಕ್ಲೀನಾಗಿ ಫೋಕಸ್ ಮಾಡಿ, ಪರ್ಫೆಕ್ಟಾಗಿ ನೀವು ನಿಮ್ಮ ಮೊಬೈಲ್ ಸ್ಕ್ರೀನನ್ನು ವಾಚ್ ಮಾಡಿ. ಈಗ ಎ ಮ್ಯಾಟ್ರಿಕ್ಸ್ ಇದೆ ಆಫ್ ಆರ್ಡರ್ 3x3, ಬಿ ಮ್ಯಾಟ್ರಿಕ್ಸ್ ಇದೆ ಆಫ್ ಆರ್ಡರ್ 3x2, ಸಿ ಮ್ಯಾಟ್ರಿಕ್ಸ್ ಇದೆ ಆಫ್ ಆರ್ಡರ್ 2x4. ದೆನ್ ಫೈಂಡ್ ಎ ಇಂಟು ಬಿ ಸಿ. ಎ ಇಂಟು ಬಿ ಸಿನ ಫೈಂಡ್ ಔಟ್ ಮಾಡಿ, ಅಗೇನ್ ಎ ಬಿ ಇಂಟು ಸಿನ ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾನೆ. ಆ್ಯಂಡ್ ಆಲ್ಸೋ ವಿ ಆರ್ ಗೋಯಿಂಗ್ ಟು ಶೋ ದ್ಯಾಟ್ ಎ ಇಂಟು ಬಿ ಸಿ ವಿಚ್ ಇಸ್ ಈಕ್ವಲ್ಸ್ ಟು ಎ ಬಿ ಇಂಟು ಸಿ. ತುಂಬ ಸಿಂಪಲ್. ನಾನು ಬಿಗಿನಿಂಗಲ್ಲಿ ನಿಮ್ಗೆ ಹೇಳಿದ್ದೀನಿ, ಮ್ಯಾಟ್ರಸಿಸು ಚಾಪ್ಟರ್ ತುಂಬ ಸಿಂಪಲ್, ಆದರೆ ಸಿಲ್ಲಿ ಮಿಸ್ಟೇಕ್ಸು, ಬ್ಲೈಂಡ್ ಮಿಸ್ಟೇಕ್ಸ್ ಮಾಡಿದರೆ ಇದರಷ್ಟು ಡಿಫಿಕಲ್ಟಿ ಯಾವುದೂ ಬರಲ್ಲ. ಸೊ ಹಾಗಾಗಿ ಮಕ್ಕಳು ಅರ್ಥ ಆಗ್ತಾ ಇದೆಯಾ? ನೀಟಾಗಿ ಕ್ಲೀನಾಗಿ ಪರ್ಫೆಕ್ಟಾಗಿ ಬರ್ಕೊಂಡು ಹೋಗ್ತಾ ಇರಬೇಕು, ಮಾಡ್ಕೊಂಡು ಹೋಗ್ತಾ ಇರಬೇಕು. ಅರ್ಥ ಆಗ್ತಿದೆಯಾ? ಈಗ ಫಸ್ಟು ನಾನು ಬಿಗಿನಿಂಗಲ್ಲಿ ನಿಮ್ಗೆ ಹೇಳಿದ್ದೀನಿ, ಬ್ರಾಕೆಟ್ಸನ್ನು ಫಸ್ಟು ನಾವೇನು ಮಾಡಬೇಕು? ಬಿಡಿಸ್ಕೋಬೇಕು. ಇಲ್ಲಿ ಬ್ರಾಕೆಟ್ ಏನಿದೆ, ಇಲ್ಲಿ ಬಿ ಸಿ ಇದೆ ನೋಡಿ ಮಕ್ಕಳ. ಫಸ್ಟ್ ಬಿ ಸಿ ಮಾಡೋಣ, ಬಿ ಸಿ ಮ್ಯಾಟ್ರಿಕ್ಸನ್ನು ಮಾಡೋಣ. ಅಗೇನ್ ಬಿ ಸಿ ಇಂಟು ಎ ಮಲ್ಟಿಪ್ಲಿಕೇಟ್ ಮಾಡೋಣ, ಈಕ್ವೇಷನ್ನು 1 ಅಂತ ಚೂಸ್ ಮಾಡೋಣ. ಅಗೇನ್ ಏನು ಮಾಡೋಣ? ಎ ಇಂಟು ಬಿ, ಎ ಮ್ಯಾಟ್ರಿಕ್ಸು ಬಿ ಮ್ಯಾಟ್ರಿಕ್ಸು ಮಲ್ಟಿಪ್ಲಿಕೇಟ್ ಮಾಡೋಣ. ಆ ಮ್ಯಾಟ್ರಿಕ್ಸನ್ನು ಸಿ ಜೊತೆ ಅಗೇನ್ ಮಲ್ಟಿಪ್ಲಿಕೇಟ್ ಮಾಡೋಣ, ಈಕ್ವೇಷನ್ನು 2 ಅಂತ ಕೊಡೋಣ. ಈಕ್ವೇಷನ್ 1 ಮತ್ತು ಈಕ್ವೇಷನ್ 2 ಈಕ್ವಲ್ ಆಗಿದ್ರೆ ನಮ್ಮ ಆನ್ಸರು ಕರೆಕ್ಟು ಅಂತ ಲೆಕ್ಕ. ಈಕ್ವಲ್ ಆಗಿಲ್ಲ ಪರೆ ನಮ್ಮ ಆನ್ಸರು ರಾಂಗು ಅಂತ ಲೆಕ್ಕ. ಅರ್ಥ ಆಗ್ತಿದೆಯಾ? ಟಾಸ್ಕು ಕ್ಲಿಯರ್ ಆಗಿದೆಯಾ? ಅರ್ಥ ಆಗಿದೆಯಲ್ಲಪ್ಪ ಮಕ್ಕಳ? ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿ. ಬಿ ಸಿ ಫಸ್ಟು, ಬಿ ಸಿ, ಬಿ ಇಂಟು ಸಿ. ಕ್ಲೀನಾಗಿ ಫೋಕಸ್ ಮಾಡಿ. ಬಿ ಸಿ, ಓಕೆ, ಬಿ ಸಿ ತೊಗೊಂಡಿದ್ದೀನಿ. ಈಗ ಬಿ ಸಿ ಅಂದ್ರೇನು? ಬಿ ಮ್ಯಾಟ್ರಿಕ್ಸ್. ಬಿ ಮ್ಯಾಟ್ರಿಕ್ಸ್ ಏನಿದೆ? 1 3 0 2 -1 4. ಓಕೆ. ಸಿ, ಸಿ ಅಂದ್ರೇನು? ಸಿ ಮ್ಯಾಟ್ರಿಕ್ಸ್. ವಾಟ್ ಈಸ್ ದ್ಯಾಟ್? 1 2 3 -4 2 0 -2 1. ನೋಡಿ ಮಕ್ಕಳ, ಈ ಮ್ಯಾಟ್ರಿಕ್ಸನ್ನು ಈ ಮ್ಯಾಟ್ರಿಕ್ಸ್ ಜೊತೆ ಮಲ್ಟಿಪ್ಲಿಕೇಟ್ ಮಾಡಬೇಕು. ಸೊ ಮಲ್ಟಿಪ್ಲಿಕೇಟ್ ಮಾಡಬೇಕಂದ್ರೆ ವಿ ಹ್ಯಾವ್ ಎ ಒನ್ ರೂಲ್, ದಟ್ ಈಸ್ ಸಿ ಆರ್ ರೂಲ್. ಅಂಡರ್ಸ್ಟ್ಯಾಂಡ್? ಸಿ ಆರ್ ರೂಲು. ಏನು ಸಿ ಆರ್ ರೂಲು? ಫಸ್ಟ್ ಮ್ಯಾಟ್ರಿಕ್ಸ್ನ ನಂಬರ್ ಆಫ್ ಕಾಲಮ್ಸು ಸೆಕೆಂಡ್ ಮ್ಯಾಟ್ರಿಕ್ಸ್ನ ನಂಬರ್ ಆಫ್ ರೋಸ್ಗೆ ಈಕ್ವಲ್ ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡೋಣ. ಎಷ್ಟು ಕಾಲಮ್ಸ್ ಇದೆ? 2 ಕಾಲಮ್ಸ್ ಇದೆ. ಎಷ್ಟು ರೋಸ್ ಇದೆ? 2 ರೋಸ್ ಇದೆ. ಹಾಗಾದ್ರೆ ನಾವೇನು ಮಾಡ್ಬೋದು? ಮಲ್ಟಿಪ್ಲಿಕೇಶನ್ ಮಾಡಬಹುದು. ರೆಡಿ ಇದ್ದೀರಾ? ಲಿಸನ್ ಟು ಮೀ. ಓಕೆ. ಬಿ ಸಿ ವಿಚ್ ಇಸ್ ಈಕ್ವಲ್ಸ್ ಟು, ಕ್ಲೀನಾಗಿ ಫೋಕಸ್ ಮಾಡಿ ಮಕ್ಕಳ, ಪರ್ಫೆಕ್ಟಾಗಿ ಫೋಕಸ್ ಮಾಡಿ. ತುಂಬ ಸಿಂಪಲ್ ಆಗಿದೆ. ಫಸ್ಟ್ ರೋ ಫಸ್ಟ್ ಕಾಲಮ್, ಫಸ್ಟ್ ರೋ ಫಸ್ಟ್ ಕಾಲಮ್ ನೋಡಿ. 1 1s 1 ಪ್ಲಸ್ 3 2s 6. ಇಲ್ಲಿ ಇನ್ನೊಂದೇನಪ್ಪ ಅಂದರೆ ಕರೆಕ್ಟಾಗಿ ತೊಗೊಂಡ್ಮೇಲೆ ಪರ್ಫೆಕ್ಟಾಗಿ ಹೋಗಬೇಕು. ದಟ್ ಇಸ್ ವೆರಿ ಇಂಪಾರ್ಟೆಂಟ್. ನೋಡಿ, ಫಸ್ಟ್ ರೋ ಫಸ್ಟ್ ಕಾಲಮ್ 1 1s 1 ಪ್ಲಸ್ ಇಂಟು ಪ್ಲಸ್ ಪ್ಲಸ್ 3 2s 6
ಇದು ಕ್ಲೋಸ್ ಮಾಡ್ಕೊಳ್ಳಿ. ಸೆಕೆಂಡ್ ರೋಗೆ ಬಂದಿದ್ದೀನಿ. 0 ಇಂಟು 1 0 ಪ್ಲಸ್ ಇಂಟು ಪ್ಲಸ್ ಪ್ಲಸ್ 2 2s 4 ಕ್ಲೋಸ್ ಮಾಡ್ಕೋ. ಮೈನಸ್ ಇಂಟು ಪ್ಲಸ್ ಮೈನಸ್ 1 1s 1 ಪ್ಲಸ್ ಇಂಟು ಪ್ಲಸ್ ಪ್ಲಸ್ 4 2s 8. ನೋಡಿ ಮಕ್ಕಳ, ಕಂಪ್ಲೀಟ್ ಆಯ್ತಲ್ವಾ? ಇದು ಡೆಡ್ ಆಯ್ತಲ್ವಾ? ಅಲ್ಲಿಗೆ ಫಸ್ಟು ಕಾಲಮು ಕಂಪ್ಲೀಟ್ ಆಯಿತು. ಈಗ ಸಿಮಿಲರ್ಲಿ ಸೆಕೆಂಡ್ ಕಾಲಮ್ಗೆ ಹೋಗೋಣ. ಸೆಕೆಂಡ್ ಕಾಲಮ್ಗೆ ಹೋಗೋಣ. ಏನಿದೆ? ಫಸ್ಟ್ ರೋ ಸೆಕೆಂಡ್ ಕಾಲಮ್ ಇಲ್ಲಿ ಬರೀರಿ, ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ ಇಲ್ಲಿ ಬರೀರಿ, ಥರ್ಡ್ ರೋ ಸೆಕೆಂಡ್ ಕಾಲಮ್ ಇಲ್ಲಿ ಬರೀರಿ. ಅಂಡರ್ಸ್ಟ್ಯಾಂಡ್? ಓಕೆ, ಇವು ಕ್ಲೋಸ್ ಮಾಡ್ಕೊಳ್ರಿ. 1 ಇಂಟು 2 2 ಪ್ಲಸ್ ಇಂಟು ಪ್ಲಸ್ ಪ್ಲಸ್ 3 ಇಂಟು 0 0. ನೋಡಿ ಮಕ್ಕಳ, 1 2s 2 ಪ್ಲಸ್ ಇಂಟು ಪ್ಲಸ್ ಪ್ಲಸ್ 3 ಇಂಟು 0 0. ನೆಕ್ಸ್ಟ್ 0 ಇಂಟು 2 0 ಪ್ಲಸ್ ಇಂಟು ಪ್ಲಸ್ ಪ್ಲಸ್ 2 ಇಂಟು 0 0. ನೆಕ್ಸ್ಟ್ ಮೈನಸ್ 1 ಇಂಟು 2 ಮೈನಸ್ 2 ಪ್ಲಸ್ ಇಂಟು ಪ್ಲಸ್ ಪ್ಲಸ್ 4 ಇಂಟು 0 0. ಇದು ಡೆಡ್ ಆಯಿತು. ಅರ್ಥ ಆಗ್ತಾ ಇದೆಯಲ್ಲ? ನೆಕ್ಸ್ಟ್ ಅಗೈನ್ 1 ಇಂಟು 3 3 ಪ್ಲಸ್ ಇಂಟು ಮೈನಸ್ ಮೈನಸ್ 3 2s 6. 0 ಇಂಟು 3 0 ಪ್ಲಸ್ ಇಂಟು ಮೈನಸ್ ಮೈನಸ್ 2 2s 4. ಅಗೈನ್ ಮೈನಸ್ 1 ಇಂಟು 3 ಮೈನಸ್ 3 ಪ್ಲಸ್ ಇಂಟು ಮೈನಸ್ ಮೈನಸ್ 4 2s 8. ಇದು ಕೂಡ ಡೆಡ್ ಆಯಿತು. ಅಂಡರ್ಸ್ಟ್ಯಾಂಡ್ ಚಿಲ್ಡ್ರನ್? ನೆಕ್ಸ್ಟ್ ಪ್ಲಸ್ ಇಂಟು ಮೈನಸ್ ಮೈನಸ್ 1 ಇಂಟು 4 4 ಪ್ಲಸ್ ಇಂಟು ಪ್ಲಸ್ ಪ್ಲಸ್ 3 1s 3. ನೆಕ್ಸ್ಟ್ 0 into anything is 0 plus into plus plus 2 1s 2. Again minus into minus plus 1 4s 4 plus into plus plus 4 1s 4. ತುಂಬ ಸಿಂಪಲ್, ಅಷ್ಟೇನು ಇದೇನಿಲ್ಲ. ಬಟ್ ಫಾಸ್ಟಾಗಿ ನಾವು ಪ್ರಾಕ್ಟೀಸ್ ಮಾಡಬೇಕು. ನೆಕ್ಸ್ಟ್ ಬಿ ಸಿ ಚಿಲ್ಡ್ರನ್, ಹಿಯರ್ ಐ ವುಡ್ ಲೈಕ್ ಟು simplify the numbers. 1 plus 6 7, 0 plus 4 4, minus 1 plus 8 7, 2 plus 0 2, 0 plus 0 0, minus 2 plus 0 minus 2, 3 minus 6 minus 3, 0 minus 4 minus 4, minus 3 minus 8, minus 3 minus 8 minus 11. Again minus 4 plus 3 minus 1, 0 plus 2 2, 4 plus 4 8. Close the bracket. Now let me check the numbers in BC. We'll see whether our answer is correct or not. We'll check ಮಾಡ್ಕೊಂಡು ಬಿಡೋಣ. ಕ್ಲೀನಾಗಿ ಫೋಕಸ್ ಮಾಡಿ. ಈಗ ಬಿ ಸಿ ಚೆಕ್ ಮಾಡ್ತಾ ಇದ್ದೀನಿ. 7 2 minus 3 minus 1. ಓಕೆ, 4 0 minus 4 2. okay, 7 minus 2 minus 11 8. okay, next I should go for doing A into BC. ತುಂಬ ಇಂಪಾರ್ಟೆಂಟು. ನೆಕ್ಸ್ಟ್ ಏನು ಮಾಡೋಣ? A ಓಪನ್ ದ ಬ್ರಾಕೆಟ್, BC. ಲೆಟ್ ಅಸ್ ರೈಟ್ ಫಸ್ಟ್ A ಮ್ಯಾಟ್ರಿಕ್ಸ್. ಮಕ್ಕಳು ಅರ್ಥ ಆಗ್ತಾ ಇದೆಯಾ? ಈಗ ನಾವು BC ಮಾಡಿದ್ವಿ. ಈಗ ಕ್ಯಾಪಿಟಲ್ A ಇಂಟು ದಿಸ್, capital A into this multiplicate ಮಾಡೋಣ. what is that? capital A 1 1 minus 1, 2 0 3, 3 minus 1 2 into, let us take down the numbers, 7 2 minus 3 minus 1 4 0 minus 4 2 7 minus 2 minus 11 8. ತುಂಬ ಇಂಪಾರ್ಟೆಂಟ್ ನೋಡಿ. ಈಗ ಬಿ ಸಿ ಮಾಡಿದ್ವಿ. ಈ ಬಿ ಸಿಯನ್ನು ಎ ಜೊತೆ
ಮಲ್ಟಿಪ್ಲಿಕೇಶನ್ ಮಾಡ್ತಾ ಇದ್ದೀವಿ. ಕ್ಲೀನಾಗಿ ಫೋಕಸ್ ಮಾಡಿ ಮಕ್ಕಳ, ಕ್ಲೀನಾಗಿ ಫೋಕಸ್ ಮಾಡಿ. ಎ ಇಂಟು ಪಿ ಸಿ ನೋಡಿ, ಫಸ್ಟ್ ರೋ ಫಸ್ಟ್ ಕಾಲಮ್ ನೋಡಿ. 1 into 7 7 plus into plus plus 1 4s are 4 minus into plus minus 1 7s are 7 close ಮಾಡಿ. 2 7s are 14 0 into anything is 0 plus into plus plus 7 3s are 21 again 7 3s are 21 7 3s are 21 minus into plus minus 1 into 4 4 plus into plus plus 7 2s are 14 ಇದು ಡೆಡ್ ಆಯಿತು. ಅದಕ್ಕೆ ಹೇಳಿದ್ದು ತುಂಬ ಈಸಿನೇ, ಸ್ವಲ್ಪ ಮಲ್ಟಿಪ್ಲಿಕೇಶನಲ್ಲಿ ಹೆಚ್ಚು ಕಡಿಮೆ ಆದರೂ ಕೂಡ ನಮ್ಮ ಆನ್ಸರು ಸಿಗಲ್ಲ ಮಕ್ಕಳ, ಹುಷಾರಾಗಿ ಮಾಡಬೇಕು ನೋಡಿ. ಫಸ್ಟ್ ರೋ ಫಸ್ಟ್ ಕಾಲಮ್ ಮಲ್ಟಿಪ್ಲಿಕೇಟ್ ಮಾಡಿದ್ದೀನಿ, ಸೆಕೆಂಡ್ ರೋ ಫಸ್ಟ್ ಕಾಲಮ್ ಮಲ್ಟಿಪ್ಲಿಕೇಟ್ ಮಾಡಿದ್ದೀನಿ, ಥರ್ಡ್ ರೋ ಫಸ್ಟ್ ಕಾಲಮು ಮಲ್ಟಿಪ್ಲಿಕೇಟು ಮಾಡಿದ್ದೀನಿ. ಅಂಡರ್ಸ್ಟ್ಯಾಂಡ್ ಚಿಲ್ಡ್ರನ್? ನೆಕ್ಸ್ಟ್ 1 into 2 2 1 into 2 2 1 into 0 0 ಮೈನಸ್ ಇಂಟು ಮೈನಸ್ ನೋಡಿ, ಫಸ್ಟ್ 0 ಬರ್ದಾಕೋಣ. 1 into 2 2 1 into 0 0 minus into minus plus 1 2s are 2. Understand children? Next 2 2s are 4 2 2s are 4 plus into plus plus 0 into 0 0 plus into minus minus 3 2s are 6 3 2s are 6 minus 1 into 0 0 plus into minus minus 2 2s are 4. Next minus 1 into minus 3 minus 3 minus 1 into minus 4 minus 4 minus into minus plus 1 11s are 11 minus 2 into 3 6 0 into anything is 0 plus into minus minus 11 3s are 33. Next plus into minus minus 3 3s are 9 minus into minus plus 1 4s are 4 plus into minus minus 11 2s are 22. So ಈ ಮೂರು ಡೆಡ್ ಆಯಿತು. Now first row last column, second row last column, third row last column. Next 1 into minus 1 minus 1 1 into 2 2 minus into plus minus 1 8s are 8. Next 2 into minus 1 minus 2 0 into anything is 0 3 8s are 24. 3 into minus 1 minus 3 minus 1 into 2 minus 2 plus into plus plus 8 2s are 16. Now we should simplify this one. Clean ಆಗಿ ಸಿಂಪ್ಲಿಫಿಕೇಶನ್ ಮಾಡಿ. ಸಿಂಪ್ಲಿಫಿಕೇಷನಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಸೊ ಯು ವಿಲ್ ಗೆಟ್ ದ ವೆರಿ ರಾಂಗ್ ಆನ್ಸರ್ಸ್. ಹಾಗಾಗಿ ಯಾವುದೇ ಕಾರಣಕ್ಕೂ ಸಿಂಪ್ಲಿಫಿಕೇಶನ್ ಮಾಡೋದ್ರಲ್ಲಿ ಹುಷಾರಾಗಿ ಇಟ್ಕೋಬೇಕಾಗ್ತದೆ. ನೆಕ್ಸ್ಟ್ ಮಾಡೋಣ. 7 + 4 11 11ನಲ್ಲಿ 7 ಹೋದರೆ ಎಷ್ಟು? ವೆರಿ ಸಿಂಪಲ್. -7 + 7 ಕ್ಯಾನ್ಸಲೇಷನ್ ಆಯಿತು, 4 ಮಾತ್ರ ಉಳಿದಿರುತ್ತೆ. ನಾನು ಹಿಂಗೆ ಮಾಡ್ಕೊಂಡು ಹೋಗ್ತೀನಿ, ಹೀಗೆ ಹೋಗ್ಬೇಡ್ರಿ, ಕನ್ಫ್ಯೂಸ್ ಆಗುತ್ತೆ. ಫಸ್ಟು ಕಾಲಮ್ 21 + 14 1 + 4 5 2 + 1 3 that is 35. Next again 21 + 14 35 35 ಅಲ್ಲಿ 4 ದ ರೆಸ್ಟು 31. Next
2 plus 2, 4, minus 6 plus 4, minus 2, 6 ಅಲ್ಲಿ minus 4 ಹೋದರೆ ಎಷ್ಟು 2, 4 minus 2, 2. Next, minus 3, minus 4, minus 7, 11. 11 ಅಲ್ಲಿ 7 ಹೋದರೆ ಎಷ್ಟು 4. Minus 33, minus 6, minus 39. Minus 22, minus 9, minus 31. Minus 31 ಅಲ್ಲಿ 4 ಹೋದರೆ ಎಷ್ಟು minus 27. That is 4 minus 39 minus 27. Next, minus 8 minus 1 minus 9 plus 2, that is 7. 24 ಅಲ್ಲಿ 2 ಹೋದರೆ ಎಷ್ಟು 22. Again minus 3 minus 2 minus 5. 16 ಅಲ್ಲಿ minus 5 ಹೋದರೆ ಎಷ್ಟು 11. So this is what we called as equation. See, minus 7, this is equation 1. Now let me check the numbers whether it is correct or not. We'll see. 4 4 4 minus 7, 35 minus 2 minus 39, 22, 31 2 minus 27, 11. Yes, our answer is correct. Let us call that one as equation 1. This is equation 1 anta tagolri. So here we have got only equation 1. Again we should do another one, that is AB. AB ಮಾಡಬೇಕು, AB matrix ಅನ್ನು C ಜೊತೆ ಮಲ್ಟಿಪ್ಲಿಕೇಟ್ ಮಾಡಬೇಕು, then we will get AB into C. Understand children? ಮಕ್ಕಳು ಅರ್ಥ ಆಗ್ತಾ ಇದೆಯಾ? ಸೊ ಈಗ just you pause the video, you will get the screen. Just you touch the screen, you will get the full screen. ಫುಲ್ ಸ್ಕ್ರೀನ್ ಬಂದ ಮೇಲೆ ನೋಟ್ಸು ಕಾಪಿ ಮಾಡಿ. ಫುಲ್ ಸ್ಕ್ರೀನ್ ಬಂದ ಮೇಲೆ ನೀವೇನು ಮಾಡಬೇಕು, ನಿಮ್ಮ ಸೆಟ್ಟಿಂಗ್ಸ್ಗೆ ಹೋಗಬೇಕು. ಕ್ಲೀನ್ ಅರ್ಥ ಮಾಡ್ಕೊಳ್ರಿ. ಫುಲ್ ಸ್ಕ್ರೀನು ಹಾಗೆ ಇರಬೇಕು ಅಂದರೆ, ಫುಲ್ ಸ್ಕ್ರೀನು ಹಾಗೆ ಮಿನಿಮಮ್ ಒಂದು 5 to 10 minutes ಇರಬೇಕಪ್ಪ ಅಂದರೆ ನೀವು ಸೆಟ್ಟಿಂಗ್ಸ್ಗೆ ಹೋಗಿ. ಮಕ್ಕಳು ಅರ್ಥ ಆಗ್ತಾ ಇದೆಯಾ? ಸೆಟ್ಟಿಂಗ್ಸ್ಗೆ ಹೋಗಿ, ಸೆಟ್ಟಿಂಗ್ಸಲ್ಲಿ ಡಿಸ್ಪ್ಲೇ ಬರುತ್ತೆ. ಆ ಡಿಸ್ಪ್ಲೇ ಸೆಟ್ಟಿಂಗ್ಸಲ್ಲಿ ಟೈಮ್ ಲಿಮಿಟ್ ಇರುತ್ತೆ. ಟೈಮ್ ಲಿಮಿಟ್ ನಾನು ನೆಕ್ಸ್ಟು ಇದರಲ್ಲಿ ತೋರಿಸ್ತೀನಿ. ಆ ಟೈಮ್ ಲಿಮಿಟ್ಟು ನಿಮ್ಮ ಸ್ಕ್ರೀನು ಕಂಟಿನ್ಯೂಸ್ ಆಗಿ ಆನಲ್ಲಿಡೋಕ್ಕೆ 15 minutes 15 seconds ಇರುತ್ತೆ, 10 seconds ಇರುತ್ತೆ, 5 minutes ಇರುತ್ತೆ, 10 minutes ಇರುತ್ತೆ. ಸ್ಕ್ರೀನ್ ಟೈಮ್ ಔಟ್ಸ್ ಅಂತ, ಸ್ಕ್ರೀನ್ ಟೈಮ್. ಆ ಸ್ಕ್ರೀನ್ ಟೈಮಲ್ಲಿ 10 minutesನ್ನು ಕ್ಲಿಕ್ ಮಾಡಿದಾಗ ನಿಮ್ಮ ಸ್ಕ್ರೀನ್ ಆಗುತ್ತೆ, 10 minutes ಹಾಗೆ ಡಿಸ್ಪ್ಲೇ ಆಗುತ್ತೆ. ಕಂಟಿನ್ಯೂಸ್ ಆಗಿ ನೀವು ಬರೆಯೋ ತನಕ ನಿಮ್ಮ ಸ್ಕ್ರೀನ್ ಇರುತ್ತೆ. ನೆಕ್ಸ್ಟ್ ಅಗೈನ್ ಮತ್ತೆ ಪುನಃ ಪಾಸ್ ಮಾಡಿದ್ರೆ ವಿಡಿಯೋ ಮುಂದೆ ಹೋಗುತ್ತೆ. ಸೊ ಇವೆಲ್ಲ ಟ್ರಿಕ್ಸ್ ಎಲ್ಲ ಯೂಸ್ ಮಾಡ್ಕೋಬೇಕು ಮಕ್ಕಳ. ದೆನ್ ಓನ್ಲಿ ವಿಲ್ ಗೆಟ್ ದ ಐಡಿಯಾ ಹೌ ಟು ಅಟೆಂಡ್ ದ ಆನ್ಲೈನ್ ಕ್ಲಾಸಸ್. ಆನ್ಲೈನ್ ಕ್ಲಾಸಸ್ಸು ಒಂದು 30 minutes ಅಥವಾ 40 minutes ವೀಡಿಯೋ ಕಂಟಿನ್ಯೂಸ್ ಆಗಿ ನೋಡೋಕ್ಕೆ ನಿಮಗೂ ಬೋರ್ ಆಗುತ್ತೆ, ಅಥವಾ ನಿಮಗೂ ಎಲ್ಲೋ ಒಂದು ಕಡೆ ಇಂಟ್ರೆಸ್ಟ್ ಬರಲ್ಲ. ಇಂಥ ಟೈಮಲ್ಲಿ ಏನು ಮಾಡಬೇಕಪ್ಪ ಅಂದರೆ ಜಸ್ಟ್ ಪಾಸ್ ಮಾಡೋದು. ಪಾಸ್ ಮಾಡಿದ್ರೆ ನಿಮಗೆ ಕೆಲವೊಂದು ಬಟನ್ಸು ಹಾಗೆ ಡಿಸ್ಪ್ಲೇ ಆಗ್ತಾ ಇರ್ತವೆ. ಅವು ಕ್ಲಿಯರ್ ಆಗಬೇಕಂದ್ರೆ ಜಸ್ಟ್ ಮೊಬೈಲ್ ಸ್ಕ್ರೀನ್ ಟಚ್ ಮಾಡಬೇಕು. ಟಚ್ ಮಾಡಿದ್ರೆ ಅವೆಲ್ಲನೂ ಕೂಡ ಏನಾಗುತ್ತೆ, ಕ್ಲಿಯರ್ ಆಗುತ್ತೆ. ಕ್ಲಿಯರ್ ಆಗಿರ್ತಕ್ಕಂಥ ಸ್ಕ್ರೀನು ಹಾಗೇ ಒಂದು 5 minutes ಇರಬೇಕಪ್ಪ ಅಂದರೆ ನಿಮ್ಮ ಮೊಬೈಲ್ ಸ್ಕ್ರೀನು ಡಿಸ್ಪ್ಲೇಗೆ ಹೋಗಿ, ಸೆಟ್ಟಿಂಗ್ಸಿನ ಡಿಸ್ಪ್ಲೇಗೆ ಹೋಗಿ ಒಂದು 5 to 10 minutes ನೀವು ಸೆಟ್ ಮಾಡಿದಾಗ ನಿಮಗದು ಸ್ಕ್ರೀನ್ ಕಾಣಿಸ್ತದೆ. ಇವೆಲ್ಲ ಫಾಲೋ ಮಾಡಿ, ಯು ವಿಲ್ ಗೆಟ್ ದ ಐಡಿಯಾ ಹೌ ಟು ಅಟೆಂಡ್ ದ ಆನ್ಲೈನ್ ಕ್ಲಾಸಸ್. ನೌ ರೈಟ್ ನೀಟ್ ದ ನೋಟ್ಸ್. Were children? Next. Next, let us take down the AB. AB. ನೋಡಿ ಮಕ್ಕಳ, A ಮ್ಯಾಟ್ರಿಕ್ಸನ್ನು B ಮ್ಯಾಟ್ರಿಕ್ಸನ್ನು ಮಲ್ಟಿಪ್ಲಿಕೇಟ್ ಮಾಡೋಣ. 1 1 minus 1 2 0 3 3 minus 1 2. ಇದು A ಮ್ಯಾಟ್ರಿಕ್ಸು. B ಮ್ಯಾಟ್ರಿಕ್ಸ್ 1 3 0 2 minus 1 4. ಮಲ್ಟಿಪ್ಲಿಕೇಟ್ ಮಾಡ್ತಾ ಇದ್ದೀನಿ. ಕ್ಲೀನಾಗಿ ಫೋಕಸ್ ಮಾಡಿ. ಸೇಮ್ ಫಸ್ಟ್ ರೋ ಫಸ್ಟ್ ಕಾಲಮ್. 1 1s 1 ಪ್ಲಸ್ 1 into 0 0 minus into minus plus 1 1s 1. Understand children? Next,
2 1s are 2, plus into plus plus, 0 into anything is 0, plus into minus minus, 3 1s are 3. Again, clean up focus ಮಾಡಿ. 3 1s are 3, minus 1 into 0, 0, plus into minus minus, 2 1s are 2, dead ಆಯಿತು. Next, again first row, second column, 1 into 3, 3, 1 into 2, 2, minus 1 into 4, minus 1 4s are 4, 1 3s are 3, 1 2s are 2, minus into plus minus, 1 4s are 4. 2 3s are 6, 0 into anything is 0, plus into plus plus, 3 4s are 12. ನೋಡಿ ಮಕ್ಕಳ, again 3 3s are 9, minus 1 into 2, minus 2, plus into plus plus, so 2 4s are 8. Next year we will get the AB matrix as 1 plus 1 2, minus 3 plus 2 is minus 1, 3 minus 2 is again 1, 3 plus 2 is 5, 5 will 4 the rest to 1, again 6 plus 12 is 18, 8 plus 9, ಇಲ್ಲಿ ಕ್ಲೀನ್ ಅರ್ಥ ಮಾಡ್ಕೊಳ್ರಿ. 9 ಅಲ್ಲಿ 7 ಹೋದ್ರೆ ಎಷ್ಟು, ಸಾರಿ 9 ಅಲ್ಲಿ 2 ಹೋದ್ರೆ ಎಷ್ಟು, 7, 7 plus 8 to 15. So here we have the value of AB. Just let us check the AB value. 2 1, okay, 118, sorry minus 1 ನೋಡಿ, minus 3 plus 2, minus 1 18, 115, 115. Now let us multiply AB matrix into C. ನೋಡಿ ಮಕ್ಕಳ, AB matrix into C, AB into C. Let us write the AB matrix, that is, clean up focus ಮಾಡಿ, AB matrix ಅನ್ನು 2 1 minus 1 18, 115. Next, C matrix, that is 1 2 3 minus 4, 2 0 minus 2 1. Understand children? We have taken AB matrix, that is 2 1 minus 1 18, 115. ಮಕ್ಕಳ ಅರ್ಥ ಆಗ್ತಾ ಇದೆಯಾ? ಎ ಮತ್ತು ಬಿ, ಎ ಮ್ಯಾಟ್ರಿಕ್ಸ್ ತೊಗೊಂಡೆ, ಬಿ ಮ್ಯಾಟ್ರಿಕ್ಸ್ ತೊಗೊಂಡೆ, ಮಲ್ಟಿಪ್ಲಿಕೇಟ್ ಮಾಡಿದೆ, ಸಿಂಪ್ಲಿಫಿಕೇಶನ್ ಮಾಡಿದೆ, ಆನ್ಸರ್ ಎ ಬಿ ಇಸ್ ಈಕ್ವಲ್ಸ್ ಟು 2 1 minus 1 18, 115 ಬಂತು. ಈ ಒಂದು ಮ್ಯಾಟ್ರಿಕ್ಸನ್ನು ಈಗ ಸಿ ಮ್ಯಾಟ್ರಿಕ್ಸ್ ಜೊತೆ ಮಲ್ಟಿಪ್ಲಿಕೇಟ್ ಮಾಡಿದಾಗ ನನಗೆ ಈಕ್ವೇಷನ್ 2 ಬರುತ್ತೆ. ಈಕ್ವೇಷನ್ 1 ಮತ್ತು ಈಕ್ವೇಷನ್ 2 ಎರಡೂ ಈಕ್ವಲ್ ಆದಾಗ ನನ್ನ ಆನ್ಸರು ಕರೆಕ್ಟು ಅಂತ ಲೆಕ್ಕ. ಮಕ್ಕಳ ಅರ್ಥ ಆಗ್ತಾ ಇದೆಯಾ? ಇವೆಲ್ಲ ಸಿಂಪಲ್ಲೇನೆ, ಬಟ್ ಸಿಲ್ಲಿ ಮಿಸ್ಟೇಕ್ಸಿಂದ ಮಾರ್ಕ್ಸ್ ಕಲ್ಕೊತೀವಿ. ಅಂಡರ್ಸ್ಟ್ಯಾಂಡ್? ನಾವು ಲೆಟ್ ಅಸ್ ಡೂ ಎ ಬಿ ಇಂಟು ಸಿ. ಅರ್ಥ ಆಯ್ತಾ ಮಕ್ಕಳ? ಕ್ಲೀನಾಗಿ ಫೋಕಸ್ ಮಾಡೋಣ. ಎ ಬಿ ಇಂಟು ಸಿ ನೋಡಿ, ಫಸ್ಟ್ ರೋ ಫಸ್ಟ್ ಕಾಲಮ್, 2 1s 2 ಪ್ಲಸ್ 1 2s 2. ನೆಕ್ಸ್ಟ್ ಸೆಕೆಂಡ್ ರೋ, minus 1 into 1 minus 1, plus into plus plus, 18 2s 36. Again 1 1s 1 plus 15 2s 30. ಇದು ಡೆಡ್ ಆಯಿತು. ನೆಕ್ಸ್ಟ್ ಅಗೈನ್ ಸಿಮಿಲರ್ಲಿ 2 2s 4, 1 into 0 0, minus 1 into 2 minus 2, 18 into 0 0. Again 1 into 2 2 plus 15 into 0 0. ಇದು ಡೆಡ್ ಆಯಿತು. ಅಗೈನ್ ಫಸ್ಟ್ ರೋ ಥರ್ಡ್ ಕಾಲಮ್, ಫಸ್ಟ್ ರೋ ಥರ್ಡ್ ಕಾಲಮ್ ನೋಡಿ, ಫಸ್ಟ್ ರೋ ಫಸ್ಟ್ ಕಾಲಮ್, 2 1s 2, 1 plus into plus plus, 1 2s 2. Again minus 1 into 1 minus 1, plus into plus plus, 18 2s 36, 1 1s 1, plus into plus plus, 15 2s 30. ಡೆಡ್ ಆಯಿತು. ಅಗೈನ್ ಫಸ್ಟ್ ರೋ ಸೆಕೆಂಡ್ ಕಾಲಮ್, 2 2s 4, plus into plus plus, 1 0s 0. Again minus 1 into 2 minus 2, plus into plus plus, 18 into 0 0. Again plus into plus plus, 1 2s 2, plus into plus plus, 15 0s 0. Next third column ನೋಡೋಣ, 2 into 3 3, plus into minus minus, 1 2s 2. Again
minus 1 into 3 minus 3 plus into minus minus 8 into 36 minus 1 into 3 1 into 3 3 plus into minus minus 15 2s 30. Next last column 2 into minus 4 minus 8 plus into plus plus 1 1s 1 minus into minus plus 1 4s 4 again plus into plus plus 18 1s 18 1 into minus 4 minus 4 plus into plus plus 15 1s 15. Now we'll see the answer. AB into C ಎಷ್ಟು ಬರುತ್ತೆ ನೋಡೋಣ. 2 plus 2 4 36 minus 1 35 30 plus 1 31. Understand children? 4 plus 0 4 minus 2 2 4 2 2 4 2 2 ಯಾವ 2 minus 2 again 3 minus 2 that is 1 minus 36 minus 3 minus 39 minus 27 1 minus 6 sorry here 6 we will get that is 4 2 3s are 6 plus into minus minus 1 2s are 2 4 minus 13 minus 27. Next again minus 8 plus 1 is minus 7 18 plus 4 is 22 15 plus 4 is 11 that is minus 7 22 11 minus 7 22 11. Let us call this one as equation 1. So what is equation equation 2? What is equation 1? Same answer. Equation 2 same answer. From 1 and 2 we can say that equation 1 and equation 2 we can say that what is that A into BC which is equals to AB into C. ನೋಡಿ ಬಂತಾ ಈಕ್ವೇಷನ್ 1 ಸೇಮ್ ಮ್ಯಾಟ್ರಿಕ್ಸ್ ಬಂತು, ಈಕ್ವೇಷನ್ 2 ಸೇಮ್ ಮ್ಯಾಟ್ರಿಕ್ಸ್ ಬಂತು. ಫ್ರಮ್ ಈಕ್ವೇಷನ್ 1 ಈಕ್ವೇಷನ್ 2 ಇಂದ ನಾವೇನು ತೊಗೋಬೋದಪ್ಪ ಅಂದರೆ ಎ ಇಂಟು ಬಿ ಸಿ ವಿಚ್ ಇಸ್ ಈಕ್ವಲ್ಸ್ ಟು ಎ ಬಿ ಇಂಟು ಸಿ ಅಂತ ನಾವು ಕನ್ಸಿಡರೇಷನ್ನು ಮಾಡಬಹುದು. ಸಿ ಚಿಲ್ಡ್ರನ್, ದಿಸ್ ಅಂಡ್ ಆಲ್ ವೆರಿ ಸಿಂಪಲ್, ಬಟ್ blindly we are going to do very silly mistakes. By silly mistakes definitely we won't get the correct answer. If we won't get the correct answer means we won't get the correct marks, full marks. Maybe ನಾವು ಮಾರ್ಕ್ಸ್ ಕಲ್ಕೊತೀವಿ, ಮಾರ್ಕ್ಸ್ ಹೋಗುತ್ತೆ. ಮಕ್ಕಳೆಲ್ಲ ಹೇಳ್ತಿರ್ತಾರೆ, ಸರ್ ನಾನು ಮ್ಯಾಟ್ರಸಿಸ್ಸು ತುಂಬ ಚೆನ್ನಾಗೆಲ್ಲ ಮಾಡ್ತೀನಿ ಆದರೆ ಮಾರ್ಕ್ಸ್ ಬರ್ತಾ ಇಲ್ಲ ಯಾಕೆ ಅಂತ. ಸಿಲ್ಲಿ ಮಿಸ್ಟೇಕ್ಸ್ ಮಾಡ್ತಾ ಇರ್ತೀವಿ. ಮಲ್ಟಿಪ್ಲಿಕೇಶನು ಸಿಂಪ್ಲಿಫಿಕೇಷನ್ಸಲ್ಲಿ ನೋಡಿ, ಇಲ್ಲಿ ನಾನೇ ಆಗಲಿ ಫಾರ್ ಎಕ್ಸಾಂಪಲ್ 2 3s are 6, ನಾನೇನು ಮಾಡಿದೆ 4 ಅಂತ ಬರೆದೆ, ಇಮಿಡಿಯೇಟ್ಲಿ ಕ್ಯಾಚ್ ಮಾಡಿಕೊಂಡೆ. ಹಾಗೆ ನಾವು ಎಷ್ಟು ನೋಡಿ ಮ್ಯಾಟ್ರಿಸಸ್ ಕಂಪ್ಲೀಟ್ ಆಗೋ ತನಕ ನಿಮ್ಮ ಮೈಂಡ್ ಕಾನ್ಸಂಟ್ರೇಷನ್ ಪರ್ಫೆಕ್ಟ್ ಆಗಿರಬೇಕು ಆನ್ ಎಲ್ ಎಕ್ಸಾಮಲ್ಲಿ. ಅರ್ಥ ಆಗ್ತಿದೆಯಾ? ಈಸಿ ಇರ್ತಕ್ಕಂಥ ಚಾಪ್ಟರ್ಗಳು ಸ್ವಲ್ಪ ಇಂಟ್ರೆಸ್ಟ್ ಕೊಟ್ಟು ಮಾಡಿದಾಗ ನಿಮ್ಗೆ ಈಸಿಯಾಗಿ ಮಾರ್ಕ್ಸು ಬರುತ್ತೆ ಮಕ್ಕಳ. ಪ್ಲೀಸ್ ಕೀಪ್ ಲರ್ನಿಂಗ್, ಕೀಪ್ ಪ್ರಾಕ್ಟೀಸಿಂಗ್. ಜಸ್ಟ್ ಯು ಗೋ ಥ್ರೂ ದ ಟೆಕ್ಸ್ಟ್ ಬುಕ್, you will get the idea, and just you go through the previous classes videos, you will get the lot of idea, so that definitely you can score the very good marks in matrices and also very good marks in coming on an exam. ಪ್ಲೀಸ್ ಚಿಲ್ಡ್ರನ್, ಯಾವುದೇ ಕಾರಣಕ್ಕೂ ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗ್ಬಿಡ್ರಿ. ಫ್ಯೂಚರ್ ಬಗ್ಗೆ ಯೋಚನೆ ಮಾಡಿ, ಈಗಿರ್ತಕ್ಕಂಥ ಕೋರ್ಸನ್ನು ಕಂಪ್ಲೀಟ್ ಮಾಡಿಕೊಡ್ರಿ. ಯು ಹ್ಯಾವ್ ಎ ಲಾಟ್ ಆಫ್ ಟೈಮ್ ಇನ್ ಯುವರ್ ಹೋಮ್. ಮನೆಯಲ್ಲಿ ಜಾಸ್ತಿ ಹೆಚ್ಚಿಗೆ ಟೈಮ್ ಇದೆ. ಈ ಟೈಮನ್ನು ವಿಡಿಯೋ ನೋಡೋದ್ರ ಮುಖಾಂತರ, ಪ್ರಾಕ್ಟೀಸ್ ಮಾಡೋದ್ರ ಮುಖಾಂತರ, ವರ್ಕ್ ಮಾಡೋದ್ರ ಮುಖಾಂತರ ಲರ್ನಿಂಗ್ ಕಡೆ ನೀವು ಕಾನ್ಸಂಟ್ರೇಟ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ ಯು.